ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಅಖಂಡ ವಿಶ್ವ ಕನ್ನಡಾಭಿಮಾನ ವೀಕ್ಷಕ ಬಂಧುಗಳಲ್ಲಿ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ ಇಂದು ಅಖಂಡ 2 ಟೀಸರ್ ಬಗ್ಗೆ ಲಘುವಾಗಿ ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಏನಪ್ಪ, ಕಾಕರ್ಲ ಪ್ರಕಾಶ್ ಅವರು ಜ್ಯೋತಿಷ್ಯನ ಬಿಟ್ಟು ಸಿನಿಮಾ ಬಗ್ಗೆ ಹೇಳಲಿಕ್ಕೆ ಬಂದಿದ್ದಾರೆ ಅಂದ್ಕೊಂಡ್ರ? ಹೌದು, ಜ್ಯೋತಿಷ್ಯ, ಆಧ್ಯಾತ್ಮಿಕತೆ, ದೈವ ಚಿಂತನೆ ಬಗ್ಗೆ ಹೇಳಬೇಕಂದ್ರೆ ನಾನು ಎಷ್ಟು ಹೇಳಿದ್ರೂ ಆಧ್ಯಾತ್ಮಿಕದ ಬಗ್ಗೆ ಒಂದು ಹಂತಕ್ಕೆ ಮಾತ್ರ ಜನಕ್ಕೆ ರೀಚ್ ಆಗುತ್ತೆ. ಆದರೆ ಸಿನಿಮಾ ಮಾಧ್ಯಮ ಆದರೆ ಯಾವ ಸ್ಟೇಜಿಗೆ, ಯಾವ ಲೆವೆಲ್ಗೆ ತಗೊಂಡು ಹೋಗುತ್ತೋ ನಮ್ಮ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ದರಿಂದ ಅಖಂಡ 2 ಅಖಂಡ ಅಂದ್ರೇ ನನಗೆ ಅತ್ಯಂತ ಪ್ರಿಯಕರವಾದ ಆ ಪದ. ಯಾಕಂದರೆ ಅಖಂಡ ವಿಶ್ವ ಕನ್ನಡ ಅಭಿಮಾನಿಗಳನ್ನು ಪದ ಉಪಯೋಗಿಸ್ತಾ ಇರ್ತೀರಲ್ಲ, ಅದೇ ಅಖಂಡನೇ ಈಗ ಅಖಂಡ ರೂಪದಲ್ಲಿ ಅಖಂಡ 2 ಸಿನಿಮಾ ಈಗ ಬರ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಉತ್ಸಾಹ ಹೆಚ್ಚಾಗಿ ಅಖಂಡ 2 ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ. ಸೆಪ್ಟೆಂಬರ್ 25ನೇ ತಾರೀಕು ಇದೇ ವರ್ಷ ಬರುವ ಅಖಂಡ 2 ಸಿನಿಮಾ ಶಿವಶಕ್ತಿಯ ಬಗ್ಗೆ ಅದ್ಭುತವಾಗಿ ತೋರಿಸಲಿಕ್ಕೆ ಬರಲಿದೆ. ಸಿನಿಮಾ ಮಾಧ್ಯಮ ಆದರೆ ಆಧ್ಯಾತ್ಮಿಕ ಬಗ್ಗೆ ಅಂತರಾಳಕ್ಕೆ ಹೋಗೋವರೆಗೂ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿಸ್ಕೊಡುತ್ತೆ. ಆದ್ದರಿಂದ ಈ ಅಖಂಡ ಸಿನಿಮಾ ಬಗ್ಗೆ ಹೇಳಲಿಕ್ಕೆ ಇಷ್ಟಪಟ್ಟು ನಾನು ಬಂದಿದ್ದೀನಿ ಇವತ್ತು. ಅದರಲ್ಲೂ ನಂದಮೂರಿ ಬಾಲಕೃಷ್ಣ ಅವರೇ ನಾಯಕ ನಟನಾಗಿ ಬರ್ತಿದ್ದಾರೆ ಅಂದರೆ ಅಭಿಮಾನಿಗಳ ಬಾಡಿ ಬಿಸಿಯಾಗುತ್ತೆ, ಸಿನಿ ಪ್ರಿಯರ ರೋಮಗಳು ಎದ್ದು ನಿಲ್ಲುತ್ತೆ. ಇದಕ್ಕೂ ಮುನ್ನ ಬಂದಿರುವ ಅಖಂಡ ಸಿನಿಮಾನೇ ಇದಕ್ಕೆ ಸಾಕ್ಷಿ. ಮೊದಲನೆಯದಾಗಿ ಶ್ರೀ ನಂದಮೂರಿ ಬಾಲಕೃಷ್ಣ ಅವರಿಗೆ ನಮ್ಮ ಘನವೆತ್ತ ಭಾರತ ಸರ್ಕಾರ ಪದ್ಮಭೂಷಣ್ ಅವಾರ್ಡನ್ನು ಕೊಟ್ಟು ಅವರನ್ನು ಗೌರವಿಸೋದಕ್ಕೆ ಶ್ರೀ ನಂದಮೂರಿ ಬಾಲಕೃಷ್ಣ ಅವರಿಗೆ ನನ್ನ ಅಂತರಾಳದಿಂದ ಶುಭಾಶಯಗಳನ್ನು ಅರ್ಪಿಸುತ್ತಿದ್ದೇನೆ. ಜೊತೆಗೆ ಇಂದು ಜೂನ್ 10ರ ಅವರ ಜನ್ಮದಿನ ಶುಭಾಶಯಗಳನ್ನು ತಿಳಿಸುತ್ತಾ ಅವರಿಗೆ ಅಂತರಾಳದಿಂದ ಅಭಿನಂದನೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಅವರ ವಿಜಯ ಪರಂಪರೆ ಹೀಗೆ ಮುಂದುವರಿಯಲಿ ಅಂತ ಬಯಸುತ್ತೇನೆ. ಈಗ ಅಖಂಡ 2 ಸಿನಿಮಾ ಟೀಸರ್ ರಿಲೀಸ್ ಆಗಿದೆ. ಈಗ ಅಖಂಡ 2 ಟೀಸರ್ ಬಗ್ಗೆ ಹೇಳಬೇಕಂದ್ರೆ ನಂದಮೂರಿ ಬಾಲಕೃಷ್ಣ ನಾಯಕ ನಟನಾಗಿ, ಬೋಯಪಾಟಿ ಸೀನು ಡೈರೆಕ್ಟರ್ ಆಗಿ, ತಮನ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಂದಿರುವ ಈ 3 ಜನ ಕಾಂಬಿನೇಷನ್ನಲ್ಲಿ ಬರೋ ಸಿನಿಮಾ ಅಂದರೆ ಒಂದು ರೋಮಾಂಚಕವನ್ನು ಹುಟ್ಟುಹಾಕುತ್ತೆ. ಈ ಕಾಂಬಿನೇಷನ್ ಬಗ್ಗೆ ಹೇಳಬೇಕಂದ್ರೆ ಇದಕ್ಕೂ ಮುನ್ನ ಬಂದಿರುವ ಚಲನಚಿತ್ರಗಳೇ ಸಾಕ್ಷಿಯಾಗಿವೆ. ಅಖಂಡ ಆಗಲಿ, ವೀರಸಿಂಹಾರೆಡ್ಡಿ ಆಗಲಿ, ಭಗವಂತ ಕೇಸರಿ ಆಗಲಿ ಇತ್ಯಾದಿ. ನಂದಮೂರಿ ಬಾಲಕೃಷ್ಣ ಅವರು ಬೇರೆ ಯಾರೂ ಅಲ್ಲ, ನಮ್ಮ ಪಕ್ಕದಲ್ಲೇ ಇರುವ ಹಿಂದೂಪುರ ಕ್ಷೇತ್ರದ ಹಾಲಿ ಹ್ಯಾಟ್ರಿಕ್ MLA ಅವರು, ಹೆಸರಾಂತ ಖ್ಯಾತ ಸೀನಿಯರ್ ನಟರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ನಂದಮೂರಿ ತಾರಕ ರಾಮಾರಾವ್ ಅವರ 5ನೇ ಮಗ, ಈಗಿನ ಜೂನಿಯರ್ NTR ಅವರ ಚಿಕ್ಕಪ್ಪ, ಈಗಿನ ಹಾಲಿ ಆಂಧ್ರ CM ಆದ ಚಂದ್ರಬಾಬು ನಾಯ್ಡು ಅವರ ಬಾಮೈದ, ಎಲ್ಲ ಸಿನಿ ರಾಜಕೀಯ ವರ್ಗದವರೂ ಸಹ ಅವರನ್ನು ಅಭಿಮಾನಿಸುವ ಮಹಾನಟರು ಅವರು ಶ್ರೀ ನಂದಮೂರಿ ಬಾಲಕೃಷ್ಣ ಅವರು. ವಿಶ್ವದಾದ್ಯಂತ ಕೋಟ್ಯಾಂತರ ಜನ ಅಭಿಮಾನಿಗಳನ್ನು ಹೊಂದಿರುವ ಮಹಾನ್ ನಟರು ಶ್ರೀ ನಂದಮೂರಿ ಬಾಲಕೃಷ್ಣ ಅವರು. ಅವರ ಬಗ್ಗೆ ಹೇಳ್ಕೊಂಡೋದ್ರೆ ಟೈಮ್ ಸಾಕಾಗಲ್ಲ. ಈಗ ಟೀಸರ್
ಸಿಂಹ ಉಗ್ರ ಶಿವ ಅವತಾರ ತಾಳಿದರೆ ಯಾವ ರೇಂಜ್ನಲ್ಲಿರುತ್ತೋ ಆ ರೇಂಜ್ನಲ್ಲಿದೆ. ಈಗ ಟೀಜರ್ ಬಗ್ಗೆ ಹೇಳಬೇಕಂದ್ರೆ, ಸಿಂಹ ಶಿವ ಉಗ್ರ ಅವತಾರ ತಾಳಿದ್ರೆ ಯಾವ ರೇಂಜ್ನಲ್ಲಿ ಇರುತ್ತೋ ಆ ರೇಂಜ್ನಲ್ಲಿದೆ ಈ ಟೀಜರ್. ಸಾಕ್ಷಾತ್ ಆ ಶಿವನೇ ಬಂದು ನರಸಿಂಹ ಉಗ್ರ ತಾಂಡವ ಮಾಡಿದ ಹಾಗಿದೆ ಈ ಟೀಜರ್ನಲ್ಲಿ ನಂದಮೂರಿ ಬಾಲಕೃಷ್ಣ ಅವರು. ಅಖಂಡ ಸಿನಿಮಾದಲ್ಲಿ ನಂದಮೂರಿ ಬಾಲಕೃಷ್ಣ ಅವರು ತನ್ನ ನಟನೆಯಿಂದ ಸಿನಿಮಾದಲ್ಲಿ ಶಿವ ಸೈನಿಕನಾಗಿ ಎಷ್ಟು ಜನರ ಮನ ಗೆದ್ದಿದ್ದಾನೆ ಅಂತ ನಾವು ಸಾಕ್ಷಿಯಾಗಿ ನೋಡಿದ್ದೀವಿ. ಈಗ ಬರುವ ಅಖಂಡ 2 ಸಿನಿಮಾ ಅದಕ್ಕೂ ಮೀರಿ ಬರಲಿದೆ. ಯೂಟ್ಯೂಬ್ ನೋಡ್ತಿರುವಾಗ ಅಖಂಡ 2 ಸಿನಿಮಾ ಟೀಜರ್ ರಿಲೀಸ್ ಆಗಿದೆ ಅಂತ ಕಂಡು ಬಂತು. ಆಗ ತಕ್ಷಣ ಓಪನ್ ಮಾಡಿ ನೋಡಿ ಬಾಲಕೃಷ್ಣ ಅವರ ಅಖಂಡ ಉಗ್ರ ರುದ್ರ ತಾಂಡವ ನೋಡಿದಾಗಾಯ್ತು. ಸಿಂಹ ಶಿವಾವತಾರ ತಾಳಿ ಉಗ್ರ ನರಸಿಂಹ ಉಗ್ರ ನರ್ತನೆ ತಾಂಡವ ನೋಡಿದಾಗ ಆಯ್ತು. ಏನು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಅಬ್ಬಾ ಆ ತ್ರಿಶೂಲ ಡಿಸೈನು ಆಗಲಿ, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಬೇರೆ ಲೆವೆಲ್ ಆಗಿದೆ. ಗ್ರಾಫಿಕ್ ವಿಜುವಲ್ಸ್ ಆದರೆ ನೆವರ್ ಬಿಫೋರ್ ಅನ್ನೋ ಮಟ್ಟದಲ್ಲಿ ಕಂಡು ಬಂತು. ಆ ದೈತ್ಯಾಕಾರದ ಗೂಳಿ ಬಬ್ಬಾ ಅನಿಸ್ತು. ಹಿಮಾಲಯದಲ್ಲಿ ನಡೆಯೋ ತ್ರಿಶೂಲ ಯುದ್ಧ ಸನ್ನಿವೇಶ ನಮ್ಮನ್ನು ಮೈ ಮರುವಂತೆ ಮಾಡುತ್ತೆ. ಶಿವಾಜ್ಞೆ ಇಲ್ಲದೆ ಆ ಯಮನೇ ಕಣ್ಣು ಬಿಡೋಕೆ ಎದುರ್ತಾನೆ, ನೀನು ಕಣ್ಣು ಬಿಡ್ತೀಯ ಅನ್ನೋ ಡೈಲಾಗು ಬೇರೆ ಲೆವೆಲ್ ಆಗಿದೆ. ವಿಲನ್ಗಳನ್ನು ಮೇಲೆ ಎತ್ತಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದಾಗ ಶರಣೋ ಅನ್ನೋ ಮಟ್ಟದಲ್ಲಿದೆ. ಆಗ ಶಿವ ಗಜರೂಪ ತಾಳಿದರೆ ಹೇಗಿರ್ತಾನೋ ಉಗ್ರ ಗಜನಾಗಿ ಕಂಡು ಬಂದಾಯಿತು. ಉಗ್ರ ಶಿವ ಉಗ್ರ ಮದಗಜನಂತೆ ಕಂಡಂಗಾಯಿತು. ನಾನು ಸಾಮಾನ್ಯವಾಗಿ ಇತ್ತೀಚೆಗೆ ಸಿನಿಮಾಗಳನ್ನು ನೋಡುವುದನ್ನೇ ಬಿಟ್ಟಿದ್ದೀನಿ. ಬಾಲಕೃಷ್ಣ ಅವರ ಅಖಂಡ ಸಿನಿಮಾ, ಇದಕ್ಕೂ ಮುನ್ನ ಬಂದಿರುವ ಅಖಂಡ ಸಿನಿಮಾ ಬಂದ ಮೇಲೆ ಸಿನಿಮಾಗಳ ಮೇಲೆ ಸ್ವಲ್ಪ ಗೌರವ ಹೆಚ್ಚಾಯಿತು. ಅದೇನೋ ಗೊತ್ತಿಲ್ಲ, ಬಾಲಕೃಷ್ಣ ಅವರ ಸಿನಿಮಾ ಬರುತ್ತಂದ್ರೆ ಸಾಕು ಅಭಿಮಾನಿಗಳ ಶರೀರ ಬಿಸಿಯಾಗುತ್ತೆ, ನರಗಳು ಶಿವತಾಂಡವ ಮಾಡುತ್ತೆ. ನಾನು ಸಾಕ್ಷಾತ್ತಾಗಿ ಕಂಡಿದ್ದೀನಿ ಅಭಿಮಾನಿಗಳನ್ನು. ಬ್ಲಡ್ ಸರ್ಕ್ಯುಲೇಷನ್ ಅವರಿಗೆ ಏರುಪೇರಾಗ್ಬಿಡುತ್ತೆ ಅವ್ರ ಹೆಸರು ಹೇಳಿದ ತಕ್ಷಣ. ನಿಜ ಹೇಳಬೇಕಂದ್ರೆ ಬಾಲಕೃಷ್ಣ ಅವರು ಅಭಿಮಾನಿಗಳಿಗೋಸ್ಕರನೇ ಸಿನಿಮಾ ಮಾಡ್ತಿರೋದು. ಅವರೇನು ಸಿನಿಮಾ ಮಾಡಬೇಕು, ದುಡ್ಡು ಮಾಡಬೇಕು, ಪದವಿ ತಗೋಬೇಕು ಅನ್ನೋ ಆಸೆ ಯಾವ ರೀತಿಯಲ್ಲೂ ನನಗೆ ಕಾಣಲಿಲ್ಲ ಅವರ ವ್ಯಕ್ತಿತ್ವವನ್ನು ನೋಡಿದಾಗ. ಅಖಂಡ 2 ಟೀಜರ್ ಬಜ್ಜು ನೋಡ್ತಾ ಇದ್ರೆ ವಿಶ್ವದಾದ್ಯಂತ ಥಿಯೇಟರ್ಗಳಲ್ಲಿ ಇರುವ ಬಾಕ್ಸ್ ಆಫೀಸುಗಳು ಬ್ಲಾಸ್ಟ್ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅನಿಸುತ್ತೆ. ಅಖಂಡ 2 ಟೀಜರ್ ನೋಡಿದ ಮೇಲೆ ಕಣ್ಣಿಗೆ ತಂಪಾಯಿತು, ಕಿವಿಗೆ ಇಂಪಾಯಿತು, ಸಿನಿಮಾ ನೋಡುವ ಕುತೂಹಲ ಹೆಚ್ಚಾಯಿತು. ಟೀಜರ್ ಮಹಾ ಅದ್ಭುತವಾಗಿ ಬಂದಿದೆ. ಮತ್ತು ಸಿನಿಮಾ ಹೇಗಿರ್ಬೋದು ಅಂತ ಕಾದು ನೋಡೋಣ. ಸಿನಿಮಾನೂ ಸಹ ಅದೇ ರೇಂಜಲ್ಲಿ ಇರುತ್ತೆ ಅಂತ ನಾವು ಭಾವಿಸೋಣ. ಅಖಂಡ 2 ಸಿನಿಮಾ ಇದೇ ವರ್ಷ ದಸರಾ ಹಬ್ಬಕ್ಕೆ 25ನೇ ತಾರೀಕು ಬರಲಿದೆ ಅಂತ ತಿಳಿದು ಬಾಲಕೃಷ್ಣ ಅವರ ವೀರಾಭಿಮಾನಿಗಳು ಆಸೆಯಿಂದ ಕುತೂಹಲದಿಂದ ಉಸಿರಿಗಟ್ಟು ತುದಿಗಾಲಲ್ಲಿ ನಿಂತಿದ್ದಾರೆ ಅಂದರೆ ಯಾವುದೇ ಅತಿಶಯೋಕ್ತಿ ಇಲ್ಲ ಇದರಲ್ಲಿ. ಸಿನಿಮಾ ಪ್ರಿಯರಿಗೂ ಸಹ ಇದೇ ಪರಿಸ್ಥಿತಿ ಉಂಟಾಗಿದೆ. ಮತ್ತೊಮ್ಮೆ ಶ್ರೀ ನಂದಮೂರಿ ಬಾಲಕೃಷ್ಣ ಅವರಿಗೆ ಪದ್ಮಭೂಷಣ್ ಅವಾರ್ಡ್ ಬಂದಿದ್ದಕ್ಕೆ ಅಂತರಾಳದಿಂದ ಶುಭಾಶಯಗಳು. ಹಾಗೂ ಜೂನ್ 10ರಲ್ಲಿ ಶ್ರೀ ನಂದಮೂರಿ ಬಾಲಕೃಷ್ಣ ಅವರ ಜನ್ಮದಿನ ಶುಭಾಶಯಗಳು ಹೇಳುತ್ತಾ, ಅವರ ವಿಜಯ ಪರಂಪರೆ ಹೀಗೆ ನಡೆಯಲಿ, ಅವರ ಹಿಂದುತ್ವದ ಬಗ್ಗೆ ಇನ್ನೂ ಹೆಚ್ಚಿನ ಚಿತ್ರಗಳನ್ನು ತೆಗೆಯಲಿ, ಜನರ ಮನ್ನಣೆಗಳನ್ನು ಹೊಂದಲಿ ಅಂತ ಹೇಳುತ್ತಾ, ದೈವ ಭಕ್ತಿ, ದೈವ ಶಕ್ತಿ, ದೇಶಭಕ್ತಿ ಹೀಗೆ ನಮ್ಮ ಭಾರತ ಜನದಲ್ಲಿ ಪ್ರಜ್ವಲಿಸಿ ಮುಂದೆ ಬರಲಿ ಅಂತ ಹೇಳುತ್ತಾ, ಅಖಂಡ ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗಿ ದೇಶ ದೈವ ಭಕ್ತಿಯನ್ನು ಪ್ರಚಾರ ಮಾಡುತ್ತಾ ಅಖಂಡ ವಿಜಯ ಡಂಕ ಬಾರಿಸಲಿ ಅಂತ ಹೇಳುತ್ತಾ, ನಿಮ್ಮ ವಿಜಯ ಪರಂಪರ ಹೀಗೆ ಮುಂದೆ ಬರೆಯಲಿ ಅಂತ ಹೇಳುತ್ತಾ, ಸಿನಿ ಮಾಧ್ಯಮದಿಂದ ವಿಶ್ವದಾದ್ಯಂತ ಜನಜೀವನ ಉದ್ಧಾರ ಆಗಲಿ ಅಂತ ಹೇಳುತ್ತಾ, ಶುಭ ಹಾರೈಸುತ್ತಾ
ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ವರ್ಗದವರಿಗೆ ಶೇರ್ ಮಾಡಿ ಅಂತ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೀನಿ. ಜೈ ಕರ್ನಾಟಕ, ಜೈ ಭಾರತ್. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ.